ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ಹಳ್ಳಿ ಕಡೆ ಹೊಲದಲ್ಲಿ ಮುಂಗಾರು ಮಳೆ ಬೀಳುವಾಗ ಹೊಲದಾಗ ಸಿಗೋವಂಥ ಕರ್ಚಿಕಾಯಿ ಭಾಳ ಅಂದ್ರೆ ಭಾಳ ಫೇಮಸ್ ನಮ್ಮ ಉತ್ತರ ಕರ್ನಾಟಕ ಸೈಡು. ಇದು ಕಾಮನ್ ಯಾರೇನು ಬೆಳೆಯೋದಿಲ್ಲ ರೀ, ತಾನೇ ಮುಂಗಾರು ಮಳೆ ಬಿದ್ದ ಮೇಲೆ ಹುಟ್ಟುಕೊಳ್ಳೋಂಥ ಒಂದು ಬಳ್ಳಿ ಇದು. ಅದ್ರ ಜೊತೆ ಬಿಡಿದಂಥ ಇವು ಕಾಯಿಗಳು ಕರ್ಚಿಕಾಯಿ ಅಂತ ಕರಿತೀವಿ ನಾವು. ಇದನ್ನು ಪಲ್ಯ ಮಾಡ್ಕೊಂಡು ತಿಂದರೆ ಏನು ಸಖತ್ತಾಗಿರ್ತೈತೆ ಗೊತ್ತ್ರಿ. ಇದು ಟೇಸ್ಟ್ ಸಖತ್ತಿರುತ್ತೆ. ಆಮೇಲೆ ಈ ಡಯಾಬಿಟಿಕ್ ಪೇಷಂಟ್ಗಳಿಗೆ ಭಾಳ ಚಲೋ ರೀ ಇದು. ಈ ರೆಸಿಪಿ ಮಾಡೋದು ಹೆಂಗಂತೇಳಿ ಇವತ್ತು ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿರಿ. ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಬೇಡ, ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಭಾಳ ಟೇಸ್ಟ್ ಇರ್ತೈತೆ ರೀ. ಸೀಸನ್ ವೈಸ್ ಏನೇನು ಸಿಗುತ್ತೋ ಎಲ್ಲನೂ ತಿಂತಾ ಇರಬೇಕು, ದೇಹಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಇದು ಹೇಳಿದ್ನಲ್ಲ, ಇದು ಸ್ವಲ್ಪ ಹಸಿ ಹಂಗೆ ತಿಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ. ಆದರೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇದು ಯಾವಾಗ ಹೇಳಿದ್ನಲ್ಲ, ಮುಂಗಾರು ಮಳೆ ಬಿಟ್ಟರೆ ಮತ್ತು ಯಾವಾಗ ಸಿಗೋಲ್ಲ. ಒಂದು ಸರಿ ಮಾಡ್ಕೊಂಡು ನೋಡಿರಿ, ನೀವು ಟೇಸ್ಟ್ ಸಖತ್ತಾಗಿರ್ತೈತಿ. ಬರೀ ಈಗ ಮಾಡೋದು ಹೆಂಗಂತ ತೋರ್ಸಾಕತ್ತೀನಿ. ಈಗ ನೋಡಿರಿ ಸ್ನೇಹಿತರೆ, ಇದು ಈ ಥರ ಇರ್ತೈತೆ ರೀ ಕರ್ಚಿಕಾಯಿ. ಎರಡು ಸೈಡನ್ನು ತೊಟ್ಟು ಇರ್ತೈತಿ. ಅದನ್ನು ಎರಡು ಸೈಡನ್ನು ತೊಟ್ಟನ್ನು ಈ ಕಡೆ ಈ ಥರ ಮುರಿದು ಇಟ್ಕೋಬೇಕಾಗತ್ತೆ. ಇದನ್ನು ಈ ಥರ ಇಷ್ಟು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಸರಿ ನೀಟಾಗಿ ತೊಳಿಬೇಕು ರೀ. ಈಗ ನಾನು ತೋರ್ಸಾಕತ್ತೀನಿ ನೋಡಿರಿ, ಈ ಥರ ಎರಡು ಕೈಡದ್ದು ತೊಟ್ಟನ್ನು ತೆಗೆದುಬಿಡ್ಬೇಕು. ಅದೊಂಥರ ಕಡ್ಡಿ ಥರ ಇರ್ತೈತೆ ರೀ ಎರಡು ಸೈಡನ್ನು. ಏನು ದಪ್ಪ ಏನು ಇರೋದಿಲ್ಲ. ಒಂಚೂರು ಒಂದು 5-10 ನಿಮಿಷ ಟೈಮ್ ಕೊಟ್ಟರೆ ನೀಟಾಗಿ ಈ ಥರ ತೆಗೆದುಬಿಡ್ಬೋದು, ಕ್ಲೀನ್ ಮಾಡ್ಕೊಬೋದು. ಆಮೇಲೆ ಇದನ್ನು ತಂದು ಗುಡ್ಲೆ ಮಾಡ್ಕೊತೀನಿ ರೀ. ಒಂದಿನ ಬಿಟ್ರಂದ್ರೆ, ನಾಳೆ ಮಾಡಿದ್ರಾಯ್ತು ಅಂದ್ಕೊಂಡು ಬಿಟ್ರಂದ್ರೆ ಅದು ಬೇಗ ಕೆಟ್ಟೋಗ್ತೈತಿ. ಯಾಕಂದ್ರೆ ಮೆತ್ತಗಾಗೋ ಚಾನ್ಸ್ ಇರ್ತೈತೆ ರೀ ಅದು. ಇಲ್ಲಾಂದ್ರೆ ಇರುವಿ ಈ ಥರ ಹತ್ತಿ ಬಿಡ್ತಾವೆ. ಹಾಗಾಗಿ ತಂದು ಗುಟ್ಲೆ ಫ್ರೆಶ್ ಆಗಿದ್ದಾಗ ಮಾಡ್ಕೊಂಬಿಡ್ರಿ. ಅದೊಂದು ಹೇಳಾಕತ್ತೀನಿ. ಇದು ತಡೆಯೋದಿಲ್ಲ. ಈ ಕಾಯಿ ಒಂದಿನ ಬಿಟ್ಟು ಇನ್ನೊಂದು ದಿನ ಮಾಡ್ಕೊತೀವಿ ಅಂದರೆ ಫ್ರಿಜ್ನಲ್ಲಾದ್ರೆ ಇರ್ಬೋದೇನೋ ಗೊತ್ತಿಲ್ಲ. ಕಡೆಗೆ ಇಟ್ಟರೆ ಮಾತ್ರ ಬೇಗ ಕೆಟ್ಟೋಗುತ್ತಾ. ಹಾಗಾಗಿ ಫ್ರೆಶ್ ಆಗಿದ್ದಾಗ ಮಾಡ್ಕೊರಿ. ನೋಡಿರಿ, ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇದನ್ನ ಒಂದು ಸರಿ ನೀರು ಹಾಕಿ ತೊಳ್ಕೊಂಡು ಬಂದುಬಿಡ್ರಿ. ಯಾಕಂದ್ರೆ ಏನು ಹೊಲದಲ್ಲೆಲ್ಲ ಬೆಳೆದಿರ್ತೈತಿ. ಕಸ ಗಿಡ ಅಂತ ಕರಿತೀವಿ ನಾವು. ಹೆಚ್ಚಿಗೆ ಆತಂದ್ರೆ ಕಿತ್ತು ಹಾಕ್ತಾರೆ ಪೀಕ್ ಒಳಗೆ ಬಂತಂದ್ರೆ. ಹಾಗಾಗಿ ಇದನ್ನ ಒಂದು ಸರಿ ನೀಟಾಗಿ ತೊಳ್ಕೊಂಡು ತೊಗೊಂಬಂದು ನೋಡಿರಿ. ಈಗ ನಾನು ಬರೀ ಈಗ ಇದನ್ನು ಪಲ್ಯನ ಮಾಡೋಣ. ನಾನು ಈಗ ರೊಟ್ಟಿ ಮಾಡಿ ತೆಗ್ದೀನಿ ರೀ. ಅದ್ರ ಜೊತೆಗೆ ಇದನ್ನ ಕರ್ಚಿಕಾಯಿ ಪಲ್ಯ ಮಾಡಾಕತ್ತೀನಿ. ಹಾಗಾಗಿ ತವಾ ಆ ಥರ ಐತಿ. ರೊಟ್ಟಿ ಮಾಡಿದ ತವ ಅದು ಬಿಸಿ ಇತ್ತಲ್ಲ, ಹಾಗೆ ಮತ್ತೇನು ಆಫ್ ಮಾಡೋದು ಗ್ಯಾಸ್ ವೇಸ್ಟ್ ಆಗುತ್ತೆ ಅಂದ್ಕೊಂಡು ರೊಟ್ಟಿ ಆದ ಗುಟ್ಲೆ ಅವನ್ನ ಅಲ್ಲೇ ತೊಳೆದೆಲ್ಲ ಇಟ್ಟಿದ್ದೆ, ಅವನ್ನ ಈಗ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳಕತ್ತೀನಿ. ಹಾಗಾಗಿ ತವಾ ಸ್ವಲ್ಪ ಹಿಟ್ಟೈತ್ರಿ. ಈಗ ನೋಡಿರಿ, ಈ ಥರ ಹೆಂಗಂದ್ರೆ ಒಂಚೂರು ಕಲರ್ ಎಲ್ಲ ಚೇಂಜ್ ಆಗಬೇಕು ಲೈಟಾಗಿ. ಪೂರ್ತಿಯಾಗಿ ಕಪ್ಪಾಗಂಗೆ ಹುರಿಯೋಕೆ ಹೋಗ್ಬೇಡ್ರಿ. ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕು. ಈ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಎಣ್ಣೆ ಮತ್ತು ಇನ್ನೊಂದು ಅರಿಶಿನ ಅದು ಇದು ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ. ಆಗ ಸುಮ್ಮನೆ ಡ್ರೈಯಾಗೆ ಈ ಥರ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದ್ರೊಳಗೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ರೀ, ಅದಿಷ್ಟು ಹೋಗಬೇಕು. ಈ ಥರ ನೋಡಿರಿ ಚೇಂಜ್ ಆಯ್ತು. ಆಗಲ್ಲ ಎಷ್ಟು ನೀರಿನ ಅಂಶ ಆಯಿತು ಅದಿಷ್ಟು ಹೋಗಿ ಒಣ ಆಗುತ್ತೆ ರೀ. ಡ್ರೈ ಅನ್ನಿಸ್ತಾವೆ ಕಾಯಿ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ರೀ. ಈಗ ನೋಡಿರಿ, ಲೈಟಾಗಿ ಕಲರ್ ಎಲ್ಲ ಚೇಂಜ್ ಆಗೈತಿ. ಎಲ್ಲ ನೀರಿನ ಅಂಶ ಎಲ್ಲ ಬಿಟ್ಟುಕೊಂಡು ಎಲ್ಲ ಡ್ರೈ ಆಯಿತು ಕರ್ಚಿಕಾಯಿ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಬಿಡೋಣ್ರಿ. ಈಗ ಇದು ಚೇಂಜ್ ಮಾಡಿ ಇದಕ್ಕೆ ಒಂದು ಬಾಣಲೆ ಇಟ್ಟು ಈಗ ಈ ಪಲ್ಯನ ತಳಸೋದಂತೀವಿ, ಫ್ರೈ ಮಾಡೋದಂತೀವಿ, ಪಲ್ಯ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ಒಂದು ಅಗಲ ಪಾತ್ರೆನ ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೇನ್ರಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಬೇಕದು. ಆದಮೇಲೆ ಒಂದು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೋಬೇಕು ರೀ. ಇದಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇದು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಆಗುತ್ತೆ. ಸಣ್ಣಗೆ ಕಟ್ ಮಾಡಿರೋಂಥ ನಾನು ಮೀಡಿಯಮ್ ಸೈಜಿಂದು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ. ನಾನು ಕರ್ಚಿಕಾಯಿ ಸ್ವಲ್ಪ ತೊಗೊಂಡೀನಿ ರೀ. ಒಂದು 20 ರೂಪಾಯಿ ಕರ್ಚಿಕಾಯಿ ಅಷ್ಟೇ ತೊಗೊಂಡೀನಿ. ನೀವು ಎಷ್ಟು ಜಾಸ್ತಿ ಕರ್ಚಿಕಾಯಿ ಪಲ್ಯ ಮಾಡ್ತೀರೋ ಅದರ ತಕ್ಕನಾಗೆ ಉಳ್ಳಾಗಡ್ಡಿನೂ ಜಾಸ್ತಿ ಹಾಕ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ ನೋಡಿರಿ. ಈಗ ಅದನ್ನು ಒಂಚೂರು ಫ್ರೈ ಆಗಲಿ ಕರಿಬೇವು ಕೂಡ. ಉಳ್ಳಾಗಡ್ಡಿ ಈ ಥರ ಅತಿ ಸಾಫ್ಟ್ ಆಗೋಕ್ಕೆ ಬಿಡೋಕ್ಕೆ ಹೋಗ್ಬಿಟ್ರೆ, ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು ಸ್ನೇಹಿತರೆ. ಈ ಖಾರ ಪುಡಿ ಇಲ್ಲಾಂದರೆ ಹಸಿ ಖಾರ ಹಾಕ್ಕೊಂಡು ಮಾಡ್ಕೋಬೋದು, ನಡೆಯುತ್ತೈತಿ. ಎರಡನ್ನೂ ಟೇಸ್ಟ್ ಚಲೋನ ಹಾಕೋರಿ. ನಾನು ಇಲ್ಲಿ ಖಾರ ಪುಡಿ ಹಾಕ್ಕೊಂಡಿನಿ. ಸ್ವಲ್ಪ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಎಲ್ಲ ಉಪ್ಪು ಖಾರ ಎಲ್ಲ ಉಳ್ಳಾಗಡ್ಡಿಯಾಗೆಲ್ಲ ಹಿಡಿಬೇಕು. ಈಗ ಫ್ರೈ ಮಾಡಿರೋಂಥ ಕರ್ಚಿಕಾಯಿನ ಹಾಕ್ಕೊಬೇಕ್ರಿ. ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದಕ್ಕೆ ಹಾಕೋರು ಬೇರೆ ಬೇರೆ ಮಸಾಲೆ ಅದನ್ನೆಲ್ಲ ಹಾಕ್ತಾರೆ. ಬಟ್ ನಾ ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನೋ ಹಾಕಾಕತ್ತಿಲ್ಲ ನೋಡ್ರಿ. ಉಳ್ಳಾಗಡ್ಡಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು
ಉಪ್ಪು ಖಾರದ ಹಾಕಿ ಹುರಿದಿಟ್ಕೊಂಡಿರೋಂಥ ಕರ್ಚಿಕಾಯಿ ಹಾಕಿ ತೆಗೆದುಬಿಟ್ರೆ ಒಂದು ನಿಮಿಷ ಬಾಡಿಸಿದ್ರೆ ಮತ್ತೊಮ್ಮೆ ಮುಗಿದೋಯ್ತು. ಕರ್ಚಿಕಾಯಿ ಪಲ್ಯ ರೆಡಿ ಆಗ್ಬಿಡ್ತೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸಖತ್ ಟೇಸ್ಟ್ ಇರ್ತೈತಿ. ಒಂದು ಸರಿ ನೀವು ಟ್ರೈ ಮಾಡಿರಿ. ಈಗ ಸೀಸನ್ನೇ ಸಿಗ್ತಾವೆ, ಮಾರ್ಕೆಟ್ನಾಗ ಎಲ್ಲ ಕಡೆ ಹಚ್ಚಿರ್ತಾರೆ. ತಂದು ಮಾಡ್ಕೊತೀನಿ ನೋಡಿರಿ, ಭಾಳ ರುಚಿ ಇರ್ತೈತಿ. ಈಗ ಆಯಿತು, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು. ಬರ್ರಿ ಈಗ ಸಖತ್ತಾಗಿರೋಂಥ ಕರ್ಚಿಕಾಯಿ ಪಲ್ಯ ರೆಡಿ ಆಯ್ತು ರೀ. ಈಗ ನಾನು ಬಿಸಿ ಜೋಳದ ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡಾಕತ್ತೀನಿ. ಭಾಳ ಟೇಸ್ಟ್ ಇರ್ತೈತೆ ರೀ. ಇದು ಮೇನಾಗಿ ಜಾಸ್ತಿ ಐತಿ ಅದು ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಜೊತೆನ ತಿನ್ನೋದ್ರಿಂದ ಬೇರೆ ಯಾವುದಕ್ಕೂ ಅಷ್ಟು ಮ್ಯಾಚ್ ಆಗೋಲ್ಲ ಅಂತೇಳಿ ನಂದು ಒಪಿನಿಯನ್. ಯಾಕಂದರೆ ರೊಟ್ಟಿಗಷ್ಟೇ ಅದು ಒಳಗಡೆ ಅದ್ರ ಬೀಜ ಇರುತ್ತೆ ರೀ, ಅದು ತಿನ್ನುವಾಗ ಸೌಂಡ್ ಬರುತ್ತೆ. ಈ ಕಡಲೆ ಅದನ್ನೆಲ್ಲ ತಿಂತೀವಲ್ಲ ಆ ಥರ ಸೌಂಡ್ ಬರ್ತಿರ್ತೈತಿ. ಹಾಗಾಗಿ ಚಪಾತಿ ಜೊತೆ ಅಷ್ಟು ಸೂಟ್ ಆಗೋದಿಲ್ಲ. ಜೋಳದ ರೊಟ್ಟಿ ಜೊತೆಗೆ ರೀ ಮನ್ಗಂಡಾಗೋದು ಭಾಳ ರುಚಿ ಅನ್ಸೋದು. ಓಕೆ, ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ, ಭಾಳ ರುಚಿಯಾಗಿರ್ತೈತಿ. ಹೊಸ ಥರ ಪಲ್ಯ ಅಂತ ಹೇಳ್ಬೋದು. ಯಾರು ಬಿತ್ತಿದ್ದ ಬೆಳೆದೇ ಸಿಗೋವಂಥ ಒಂದು ಆರೋಗ್ಯಕರವಾದ ತರಕಾರಿ ಅಂತಲೇ ಹೇಳ್ಬೋದು ರೀ. ಇದಕ್ಕೆ ಒಂದು ಸರಿ ನೀವು ಟ್ರೈ ಮಾಡಿರಿ ನೋಡಿರಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.